गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಎಲ್ಲ ಜ್ಞಾನಿಗಳಿಗೆ ನಮಸ್ಕಾರ. ಬನ್ನಿ, ಇವತ್ತು ಕಾವ್ಯದ ಒಂದು ಮಾಂತ್ರಿಕ ಜಗತ್ತಿಗೆ, ಪ್ರಕೃತಿಯ ಆಳವಾದ ಹಸಿರು ಹೃದಯಕ್ಕೆ ಇಳಿದು ಹೋಗೋಣ. ನಾವು ಇವತ್ತು ರಾಷ್ಟ್ರಕವಿ ಕುವೆಂಪು ಅವರ ಪಕ್ಷಿಕಾಶಿ ಸಂಕಲನದಿಂದ ಆರಿಸಿದ ಹಸಿರು ಅನ್ನೋ ಅದ್ಭುತ ಕವಿತೆಯ ಬಗ್ಗೆ ಮಾತಾಡಲಿದ್ದೇವೆ. ಈ ಕಾವ್ಯ ಪಯಣವನ್ನು ಶುರು ಮಾಡೋಕ್ಕೂ ಮುಂಚೆ ಈ ನಿರೂಪಣೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಜ್ಞಾನಪೂರ್ಣ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ಒಂದೇ ಒಂದು ಸಾಲಲ್ಲಿ ಕುವೆಂಪು ಅವರ ಇಡೀ ತತ್ವಶಾಸ್ತ್ರದ ಸಾರವೇ ಅಡಗಿದೆ. ಅವರ ಪ್ರಕಾರ ಪ್ರಕೃತಿಯನ್ನ ಪ್ರೀತಿಸೋದೇ ನಿಜವಾದ ಮುಕ್ತಿ ಮತ್ತೆ ಆನಂದವನ್ನ ಪಡೆಯುವ ದಾರಿ. ಇದೇ ನಂಬಿಕೆ ನಾವೀಗ ನೋಡ್ಲಿರೋ ಕವಿತೆಯ ಆಳವಾದ ಅರ್ಥಕ್ಕೆ ಒಂದು ಅಡಿಪಾಯವನ್ನ ಹಾಕತ್ತೆ. ಇದರಲ್ಲಿ ಕವಿ ಪ್ರಕೃತಿಯಲ್ಲಿ ಸಂಪೂರ್ಣವಾಗಿ ಒಂದಾಗುವ ಅನುಭವವನ್ನ ನಮ್ಗೆ ಕಟ್ಟಿಕೊಡ್ತಾರೆ. ಸೊ ಹಸುರು ಅಂದ್ರೆ ಸುಮ್ಮನೆ ಪ್ರಕೃತಿಯ ಬಗ್ಗೆ ಬರೆದ ಒಂದು ಪದ್ಯ ಅನ್ಕೋಬೇಡಿ. ಇದು ಅದಕ್ಕಿಂತ ತುಂಬಾನೇ ಆಳವಾದದ್ದು. ಇದೊಂದು ಆಧ್ಯಾತ್ಮಿಕ ಪಯಣದ ಹಾಗೆ. ಕವಿ ಮತ್ತು ಪ್ರಕೃತಿ ಬೇರೆ ಬೇರೆ ಅನ್ನೋ ಭಾವನೆ ಅಳಿದು ಹೋಗಿ ಇಬ್ರು ಒಂದೇ ಆಗೋ ಅದ್ವೈತ ಸ್ಥಿತಿಯನ್ನ ತಲುಪುವ ದಾರಿಯನ್ನ ಈ ಕವಿತೆ ತೋರಿಸುತ್ತೆ. ಸರಿ, ಹಾಗಾದ್ರೆ ಈಗ ಕವಿತೆಯೊಳಗೆ ಇಳಿಯೋಣ. ಸ್ಟ್ಯಾನ್ಸಾ ಬೈ ಸ್ಟ್ಯಾನ್ಸಾ ನೋಡೋಣ. ಈ ಮೊದಲ ಭಾಗದಲ್ಲಿ ಕವಿಯ ಆತ್ಮದ ಒಂದು ದೊಡ್ಡ ಪರಿವರ್ತನೆ ಶುರುವಾಗುತ್ತೆ, ಮತ್ತೆ ಅಲ್ಲಿ ಒಂದು ಮೂಲಭೂತವಾದ ಹಸಿರು ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಕವಿತೆ ಶುರುವಾಗೋದೇ ಒಂದು ಅದ್ಭುತವಾದ ಸೆಟ್ಟಿಂಗ್ನಲ್ಲಿ. ಸಮಯ ಯಾವುದು ಗೊತ್ತಾ? ನವರಾತ್ರಿಯ ಪವಿತ್ರ ಸಮಯ. ಜಾಗ ಒಂದು ದಟ್ಟವಾದ ಹಸಿರು ಕಾಡು. ಈ ವಾತಾವರಣವೇ ಮುಂದೆ ಆಗಿರೋ ಒಂದು ಅಲೌಕಿಕ ಅನುಭವಕ್ಕೆ ನಮ್ಮನ್ನ ಸಿದ್ಧ ಮಾಡುತ್ತೆ. ಆ ಒಂದು ಸನ್ನಿವೇಶದಲ್ಲಿ ಕುವೆಂಪು ಅವರು ಇಡೀ ಕವಿತೆ ಕೇಂದ್ರ ಪ್ರಶ್ನೆಯನ್ನ ಕೇಳ್ತಾರೆ. ಹಸುರಾದುದೋ ಕವಿಯಾತ್ಮಂ, ಅಂದ್ರೆ ಕವಿಯ ಆತ್ಮ ಹಸಿರು ಬಣ್ಣಕ್ಕೆ ತಿರುಗಿತಾ ಅಂತ. ನೋಡಿ, ಈ ಒಂದೇ ಪ್ರಶ್ನೆ ಇಡೀ ಕವಿತೆಯ ಜೀವಾಳ, ಮತ್ತು ಇದುವೇ ಕಥೆಯನ್ನ ಮುಂದೆ ತಗೊಂಡು ಹೋಗುತ್ತೆ. ಹಾಗಾದ್ರೆ ಈ ಪರಿವರ್ತನೆ ಹೇಗಾಯ್ತು? ಅದಕ್ಕೆ ಕವಿ ಬಳಸುವ ಪದ ರಸಪಾನ ಸ್ನಾನ. ಅಂದ್ರೆ ಏನು? ಇದು ಸುನ್ನೆ ಪ್ರಕೃತಿಯನ್ನ ನೋಡೋದಲ್ಲ, ಬದಲಾಗಿ ಅದರ ಸಾರವನ್ನೇ ಕುಡಿದು ಅದರಲ್ಲೇ ಸ್ನಾನ ಮಾಡಿದ ಹಾಗೆ. ಎಂಥ ಒಂದು ತೀವ್ರವಾದ ಅನುಭೂತಿಯಲ್ವಾ? ಪ್ರಕೃತಿಯೊಂದಿಗೆ ಕವಿ ಎಷ್ಟು ಆಳವಾಗಿ ಒಂದಾಗಿದ್ದಾರೆ ಅನ್ನೋದನ್ನ ಈ ಪದ ತೋರಿಸುತ್ತೆ. ಈಗ ಮುಂದಿನ ಭಾಗಕ್ಕೆ ಬರೋಣ. ಇಲ್ಲಿಂದ ಕವಿ ನೋಡೋ ದೃಷ್ಟಿನೇ ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತೆ. ಅವರ ಕಣ್ಣಿಗೆ ಕಾಣೋ ಇಡೀ ಜಗತ್ತು ಹಸಿರುಮಯವಾಗಿ ಮಾರ್ಪಡುತ್ತೆ. ಈ ಬದಲಾವಣೆ ಎಲ್ಲಿಂದ ಶುರುವಾಗುತ್ತೆ ಗೊತ್ತಾ? ಮೇಲಿಂದ. ಹೌದು, ಅವ್ರು ನೋಡಿದ್ರೆ ಆಕಾಶ ಹಸಿರಾಗಿದೆ, ಮೋಡಾನು ಹಸಿರಾಗಿದೆ. ಈ ಹಸಿರಿನ ಅನುಭವ ಅಲ್ಲಿಗೆ ನಿಲ್ಲಲ್ಲ. ಮೇಲಿಂದ ಕೆಳಗೆ ನೋಡಿದ್ರೆ ಎತ್ತರದ ಬೆಟ್ಟ, ಗುಡ್ಡ ಹಸಿರು, ಆಳದ ಕಣಿವೆ ಕೂಡ ಹಸಿರು, ಎಲ್ಲೆಲ್ಲೂ ಹಸಿರೇ ಹಸಿರು. ಇವೆಲ್ಲದರ ಕ್ಲೈಮ್ಯಾಕ್ಸ್ ಏನು ಗೊತ್ತಾ? ಬೆಳಕನ್ನೇ ಕೊಡುವ ಸೂರ್ಯನ ಬಿಸಿಲು ಕೂಡ ಹಸಿರಾಗಿ ಕಾಣ್ತಿದೆ. ಹಸುರು ಸಂಜೆ ಈ ಬಿಸಿಲು ಅನ್ನೋ ಸಾಲಿದೆಯಲ್ಲ, ಆಹಾ, ಆ ಅನುಭವದ ತೀವ್ರತೆಯನ್ನ ಅದು ಅದ್ಭುತವಾಗಿ ಹಿಡಿದಿಡುತ್ತೆ. ಕವಿ ಸುಮ್ಮನೆ ಹಸಿರು ಅಂತ ಹೇಳಿ ಬಿಡಲ್ಲ. ನೋಡಿ, ಎಷ್ಟು ಸುಂದರವಾದ ಚಿತ್ರಣಗಳನ್ನ ಕೊಡ್ತಾರೆ. ಅಶ್ವೀಜದ ಶಾಲಿವನ ಅಂದ್ರೆ ಭತ್ತದ ಗದ್ದೆ, ಅದು ಹೇಗಿದೆ ಅಂದ್ರೆ ಗಿಳಿಯದೆ ಬಣ್ಣದ ಹಾಗೆ. ಆಮೇಲೆ ಮಖಮಲ್ಲಿನ ಹುಲ್ಲು, ಅದು ನೆಲದ ಮೇಲೆ ಹರಡಿದ ಪಚ್ಚೆ ರತ್ನಗಂಬಿಳಿ ತರ ಕಾಣ್ತಿದ್ಯಂತೆ. ಕೊನೆಗೆ ಕವಿ ಒಂದು ಮಾತನ್ನ ಘೋಷಿಸ್ಬಿಡ್ತಾರೆ, ಬೇರೆ ಬಣ್ಣವನೇ ಕಾಣೆ. ಅಂದ್ರೆ ಅವರ ಇಂದ್ರಿಯಗಳು ಸಂಪೂರ್ಣವಾಗಿ ಹಸಿರಿನಲ್ಲಿ ಮುಳುಗಿ ಹೋಗಿವೆ. ಬೇರೆ ಯಾವುದೇ ಬಣ್ಣಕ್ಕೂ ಈಗ ಅವರ ಪ್ರಪಂಚದಲ್ಲಿ ಜಾಗವೇ ಇಲ್ಲ. ಈಗ ಬರ್ತಾ ಇರೋದು ಕವಿತೆಯ ಅತ್ಯಂತ ಅದ್ಭುತವಾದ ಭಾಗ. ಇಲ್ಲಿ ಕವಿಯ ಎಲ್ಲಾ ಇಂದ್ರಿಯಗಳು ಅಂದ್ರೆ ಸೆನ್ಸಸ್ ಒಂದಕ್ಕೊಂದು ಬೆರೆತು ಹೋಗ್ತವೆ. ಇದು ಅನುಭವದ ಒಂದು ಪರಾಕಾಷ್ಠೆ. ಕುವೆಂಪು ಅವರು ಇಲ್ಲಿ ವಿವರಿಸುತ್ತಿರೋ ಈ ಅನುಭವಕ್ಕೆ ಒಂದು ವೈಜ್ಞಾನಿಕ ಹೆಸರಿದೆ, ಸಿನೆಸ್ಥೇಷಿಯಾ ಅಂತ. ಇದ ಅರ್ಥ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಬಣ್ಣಗಳನ್ನ ಕೇಳೋದು ಅಥವಾ ಶಬ್ದಗಳನ್ನ ನೋಡೋದು. ಅಂದ್ರೆ ಒಂದು ಇಂದ್ರಿಯದ ಅನುಭವ ಇನ್ನೊಂದು ಇಂದ್ರಿಯದಲ್ಲಿ ಪ್ರಚೋದನೆಯಾಗೋದು. ಇದು ಮುಂದಿನ ಸಾಲುಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಮುಖ್ಯ. ನೋಡಿ, ಇದು ಹೇಗೆ ಆಗುತ್ತೆ ಅಂತ. ಮೊದಲು ವಾಸನೆ, ಹೊಸ ಹೂವಿನ ಸುವಾಸನೆ ಕೂಡ ಹಸಿರಾಗಿ ಅನುಭವಕ್ಕೆ ಬರುತ್ತೆ. ಆಮೇಲೆ ಸ್ಪರ್ಶ, ಎಲೆಯ ತಂಪು ಕೂಡ ಹಸಿರು. ಇನ್ನು ಶಬ್ದ, ಹಕ್ಕಿಯ ಇಂಪಾದ ಧ್ವನಿ ಕೂಡ ಹಸಿರು. ಕೊನೆಗೆ ನಮ್ಮ ಜೀವದ ಉಸಿರೇ ಹಸಿರಾಗಿ ಬಿಡುತ್ತೆ. ವಾವ್, ಎಂಥ ಒಂದು ಸಂಪೂರ್ಣ ಅನುಭವ! ಸರಿ, ಈಗ ಕವಿತೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಕವಿಯ ವೈಯಕ್ತಿಕ ಅನುಭವ ಅನ್ನೋದು ಇಡೀ ಬ್ರಹ್ಮಾಂಡದ ಅನುಭವವಾಗಿ ವಿಸ್ತಾರಗೊಳ್ಳುತ್ತೆ. ಮೊದಲು ಕೇವಲ ಕಾಡಿನಲ್ಲಿ ಶುರುವಾದ ಹಸಿರು ಈಗ ಎಲ್ಲಿವರೆಗೂ ಹಬ್ಬಿದೆ ನೋಡಿ. ಸಮುದ್ರದ ದಡ ಹಸಿರು,
ಸಮುದ್ರವೇ ಹಸಿರು, ಹಸುರೆತ್ತಲ್ 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 ಕಡಲಿನಲ್ಲಿ ಅಂತ ಹೇಳಿದಾಗ ಆ ಹಸಿರು ಇಡೀ ವಿಶ್ವವನ್ನೇ ಆವರಿಸ್ಕೊಂಡಂತೆ ಭಾಸವಾಗುತ್ತೆ. ಹಾಗಾದ್ರೆ ಕವಿತೆ ಶುರುವಿನಲ್ಲಿ ಕೇಳಿದ ಆ ಪ್ರಶ್ನೆ ನೆನ್ಪಿದ್ಯಾ? ಹಸುರಾದದೋ ಕವಿಯಾತ್ಮಂ ಅಂತ? ಅದಕ್ಕೆ ಉತ್ತರ ಇಲ್ಲೇ ಸಿಗುತ್ತೆ. ಹಸುರ್ನೆತ್ತರ್ ಒಡಲಿನಲ್ಲಿ ಸುರಿಸ್ಕೊಳ್ಳುವ ಮೂಲಕ, ಅಂದ್ರೆ ದೇಹ ಮನಸ್ಸುಗಳಲ್ಲಿ ಹಸಿರನ್ನೇ ತುಂಬಿಕೊಳ್ಳುವ ಮೂಲಕ ಆತ್ಮ ಹಸಿರಾಯಿತು. ಆ ಪರಿವರ್ತನೆ ಈಗ ಸಂಪೂರ್ಣವಾಗಿದೆ. ತತ್ವಶಾಸ್ತ್ರದಲ್ಲಿ ಕವಿ ತಲುಪಿದ ಈ ಸ್ಥಿತಿಗೆ ಒಂದು ಸುಂದರವಾದ ಹೆಸರಿದೆ, ಅದ್ವೈತ ಸ್ಥಿತಿ. ಅಂದ್ರೆ ದ್ವಂದ್ವ ಇಲ್ಲದ ನೆಲೆ. ನಾನು ಮತ್ತು ಪ್ರಕೃತಿ ಬೇರೆ ಬೇರೆಯಲ್ಲ, ಎರಡೂ ಒಂದೇ ಅನ್ನೋ ಅರಿವು. ಇದೇ ಈ ಕವಿತೆಯ ಆಧ್ಯಾತ್ಮಿಕ ಪಯಣದ ಅಂತಿಮ ಗುರಿ. ಸರಿ, ಈ ಇಡೀ ವಿಶ್ಲೇಷಣೆಯನ್ನ ಮುಗಿಸ್ತಾ ಒಂದು ಕ್ಷಣ ಯೋಚಿಸೋಣ. ಈ ಅದ್ಭುತ ಕವಿತೆ ಇವತ್ತಿನ ನಮ್ಮ ಜಗತ್ತಿಗೆ ಏನ್ ಹೇಳುತ್ತೆ? ನೋಡಿ, ಇವತ್ತಿನ ನಮ್ಮ ಜೀವನ ಎಷ್ಟೆಲ್ಲ ಗೊಂದಲ ಗದ್ದಲಗರಿಂದ ತುಂಬಿದೆ ಅಲ್ವಾ? ಇಂಥ ಒಂದು ಜಗತ್ತಿನಲ್ಲಿ ಕುವೆಂಪು ಅವರು ಮಾಡಿದ ಹಾಗೆ ಯಾವುದಾದರೂ ಒಂದರಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗಿ ಅದನ್ನ ನಿಜವಾಗಿಯೂ ನೋಡೋದು, ಅನುಭವಿಸೋದು ಅಂದ್ರೆ ಏನು? ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ಇದ್ರ ಬಗ್ಗೆ ಯೋಚಿಸಿ